ಒಂದು ಸ್ವಾಧೀನ ಆಗ್ತಕ್ಕಂತ ಆ ಒಂದು ಜಮೀನಲ್ಲಿ ಬಿಟ್ಟು ಬೇರೆ ಹೆಚ್ಚು ಇವತ್ತು ಬಹಳಷ್ಟು ಬೆಲೆ ಬಾಳುವ ಸ್ಥಳದಲ್ಲಿ ತಾವೆಲ್ಲ 14 ಸೈಟ್ಗಳನ್ನು ಹೋಗಿದ್ದೀರಿ. ಇದು ನೇರವಾಗಿ ಇವತ್ತು ಈ ಕುಕೃತ್ಯಕ್ಕೆ ನೀವೆಲ್ಲ ಹೊಣೆಯಾಗಿದ್ದೀರಿ. ಇವತ್ತು ನೇರವಾಗಿ ನೀವು ಸಂಬಂಧ ಇದ್ದೀರಿ. ಯಾಕಂತ ಹೇಳಿದ್ರೆ ಯಾವುದೇ ಮನೆಯಲ್ಲಿ ಇಂಥ ಒಂದು ದೊಡ್ಡ ವ್ಯವಹಾರ ನಡೆದಿದಾಗ ಇವತ್ತು ಆ ಮನೆ ಯಜಮಾನಿಗೆ ಗೊತ್ತಿರೋದೇ ಇಲ್ಲ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಆಗ್ತದೆ. ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಿಮ್ಮ ಎಲ್ಲ ಮಾತುಗಳನ್ನು ಇವತ್ತು ಮೀರಿ ನೀವು ಕೃತಿಗಳನ್ನು ಬೇರೆ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಿದೆ. ಇದು ಅಲ್ಲದೆ ಇವತ್ತು ಮೊನ್ನೆ ಏನು ಸನ್ಮಾನ್ಯ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ರವರು ಇವತ್ತು ಏನು ನ್ಯಾಯವಾದ ತನಿಖೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನು ಪರವಾನಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು, ಶಾಸಕರು ಇವತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರಿಗೆ ಇವತ್ತು ಉಪಸ್ಥಿತ ಲೋಕಸಭಾ ಸದಸ್ಯರಾದಂತಹ ಯಡಿಯೂರವರೇ, ರಾಜ್ಯಸಭಾ ಸದಸ್ಯರಾದಂತಹ ಹಾಂಗೆ ಅವರೇ, ಶಾಸಕರಾದಂತಹ ಗುಡ್ಗುಂಟಿ ಅವರೇ, ಜಿಲ್ಲಾಧ್ಯಕ್ಷರಾದಂತಹ ಶಾಂತೇಗೌಡ ಪಾಟೀಲ್ ರೇ, ಮಾಜಿ ಶಾಸಕರಾದಂತಹ ಸುಬ್ಬೇಗೌಡ ಪಾಟೀಲ್ ರೇ, ಪಾರ್ಟಿಯ ಎಲ್ಲ ಪದಾಧಿಕಾರಿ ಬಂದು ಹಿಡಿದಿದೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಮಾತಾಡಿದ ಹಿರಿಯರು ಹೇಳಿದರು. ಕೆಲವು ವಿಷಯಗಳ ಬಗ್ಗೆ ಮಾತ್ರ ಈ ಸಂದರ್ಭದಲ್ಲಿ ಬೆಳಕಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಮೂಡಾ ಇದೊಂದು ಕರ್ಮಕಾಂಡ ಅಂತ ಹೇಳುವಂತಹದ್ದು. 4-5 ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಆ ಸೈಟ್ ಹಂಚಿಕೆಯಲ್ಲಿ ಆಗಿದೆ ಅನ್ನುವಂತಹದ್ದು ದೃಢಪಟ್ಟಿದೆ. ಆ ಸಂಬಂಧಿಸಿದ ಅಧ್ಯಕ್ಷರು ಇವತ್ತು ಘಂಟಾಘೋಷವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಪ್ರಚಾರ ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಅದು 91ನೇ ಇಸ್ವಿಯಲ್ಲಿ ಆದಂತ ಕಾನೂನು ಪ್ರಕಾರ ಅಂತದ್ದು. 92ರಲ್ಲಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಂತ PC ಗದ್ದಿಗೌಡ್ರವರೇ, ಎಲ್ಲಾ ಶಾಸಕ ಮಿತ್ರರೇ, ಜಿಲ್ಲಾಧ್ಯಕ್ಷರೇ, ಕಾರ್ಯಕರ್ತ ಬಂಧು ಭಗಿನಿಯರೇ, ಇವತ್ತು ಜಿಲ್ಲಾ ಆಡಳಿತದ ಎದುರಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ ಯಾಕೆ ಮಾಡ್ತಾ ಇದೆ ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ. ಯಾವುದೂ ನನ್ನ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕೆಗಳನ್ನು ಇಂತ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು. ಏನ್ ಹೇಳಿದ್ರಿ? 187 ವಾಲ್ಮೀಕಿ ಭ್ರಷ್ಟಾಚಾರ ಇದೆ, 187 ಕೋಟಿ ಅಂತಂದ್ರೆ